ಯಾವ ಶಾಸಕರ ಬಗ್ಗೆ ಅಥವಾ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇಲ್ಲ. ಈರಪ್ಪ ಕೊಡಗುಂಟಿ ಸ್ಪಷ್ಟನೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿ ಕೇವಲ ಶುಭಾಶಯ ಕೋರಿದ್ದಕ್ಕೆ ಕುಕ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹನುಮಂತಗೌಡ ಬೆಂಡೂರು ಹಾಗೂ ಕೆರೆಬಸಪ್ಪ ನಿಡಗುಂದಿ ಅವರು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರುವುದು ಸರಿಯಲ್ಲ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ನ ಮುಖಂಡ ಈರಪ್ಪ ಕೊಡಗುಂಟಿ ತಿರುಗೇಟು ನೀಡಿದ್ದಾರೆ. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾವು 2023ರಲ್ಲಿ ಬಿಜೆಪಿ ಬಿಟ್ಟು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾನು ಹಾಗೂ ಚನ್ನಬಸಪ್ಪನವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ನಂತರ ಶಾಸಕ ರಾಯರೆಡ್ಡಿ ಅವರು ಅಧಿಕೃತವಾಗಿ ಯಲಬುರ್ಗಾ ಕಾಂಗ್ರೆಸ್ ಪಾರ್ಟಿ ಕಚೇರಿಯಲ್ಲಿ ಪಾರ್ಟಿ ಸೇರ್ಪಡೆ ಮಾಡಿಕೊಂಡಿದ್ರು. ಆದರೆ ಇಲ್ಲಿಯವರೆಗೂ ಶಾಸಕ ರಾಯರೆಡ್ಡಿ ಅವರು ಏನು ಮಾತಾಡಿಲ್ಲ. ಆದರೆ ಕೆಪಿಸಿಸಿ ಅಧ್ಯಕ್ಷರ ಭೇಟಿ ಹಾಗೂ ನಮ್ಮ ಸಮಾಜ ಸೇವೆಯನ್ನು ನೋಡಿದ ಕುಕ್ನೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆರೆಬಸಪ್ಪ ನಿಡಗುಂದಿ ಹಾಗೂ ಹನುಮಂತಗೌಡ ಚೆಂಡೂರು ಅವರಿಗೆ ಸಹನೆ ಆಗ್ತಾ ಇಲ್ಲ. ಆದ್ರಿಂದ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳಿದರು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಈ ಹಿಂದೆ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದೇವೆ. ರಾಯರೆಡ್ಡಿ ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ರಾಯರೆಡ್ಡಿ ಅವರ ಹಿಂದೆ ಕುರ್ಚಿ ಹಾಕಿಕೊಂಡು ಕುಳಿತು ಪೋಜ್ ನೀಡಿದೆ. ಕ್ಷೇತ್ರದ 144 ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದೇವೆ ಅಂತ ಪರೋಕ್ಷವಾಗಿ ಟಾಂಗ್ ನೀಡಿದರು. ನಾವೆಂದಿಗೂ ಪಕ್ಷ ವಿರೋಧಿ ಕೆಲಸಗಳನ್ನು ಮಾಡಿಲ್ಲ. ಪಕ್ಷ ಬಳಸಿಕೊಂಡು ನಾವು ಯಾವುದೇ ಸ್ವಂತ ವ್ಯವಹಾರ ನಡೆಸಿ ಲಾಭ ಪಡೆದಿಲ್ಲ. ಹಗುರವಾಗಿ ಮಾತನಾಡುವವರು ತಿಳಿದುಕೊಂಡು ಮಾತನಾಡಬೇಕು ಅಂತ ಟಾಂಗ್ ನೀಡಿದ್ದಾರೆ. ಇನ್ನು ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ವಯಸ್ಸಾಗಿದೆ. ಕ್ಷೇತ್ರಕ್ಕೆ ಯುವಕರಿಗೆ ಆದ್ಯತೆ ಕೊಡಲಿ. 2013ರಲ್ಲಿ ಬುಕ್ ಆಗಿರುವ ಲೀಡರ್ ಯಾರು ಎಂದು ರಾಯರೆಡ್ಡಿ ಅವರಿಗೆ ಗೊತ್ತಿದೆ. ನಾವು ಯಾವ ಪಕ್ಷಕ್ಕೆ ಬುಕ್ ಆಗುವವರಲ್ಲ. ಪಕ್ಷದ ಹೆಸರು, ವ್ಯಕ್ತಿಗಳ ಹೆಸರು ಬಳಸಿ ಕೆಲಸ ಮಾಡುವವರು ನಾವಲ್ಲ. ಕಂಬಳಿ ನನಗೆ ಮಿತ್ರ ಹೌದು. ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕರೆ ಚುನಾವಣೆ ಎದುರಿಸ್ತೇವೆ. ಟಿಕೆಟ್ ಸಿಗದೇ ಇದ್ರೂ ಚುನಾವಣೆಗೆ ಕಳಕಪ್ಪ ಕಂಬಳಿ ಸ್ಪರ್ಧಿಸುವುದಂತೂ ಖಂಡಿತ ಅಂತ ಸ್ಪಷ್ಟಪಡಿಸಿದ್ರು. ನಂತರ ಕಳಕಪ್ಪ ಕಂಬಳಿ ಅವರು ಮಾತನಾಡಿದರು. ಈರಪ್ಪ ಕೊಡಗುಂಟಿ ಅವರು ನಮ್ಮ ಬಾಲ್ಯ ಸ್ನೇಹಿತರಾಗಿದ್ದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ನನ್ನನ್ನು ಕರೀತಿರ್ತಾರೆ. ಆದರೆ ನಾನು ಪಕ್ಷ ಸೇರ್ಪಡೆಯಾಗಲು ಯೋಚನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ನಾನೀಗ ಸಮಾಜ ಸೇವೆ ಮಾಡ್ತಾ ಇದ್ದೇನೆ, ಮುಂದೆಯೂ ಮಾಡ್ತೇನೆ. ಅದರ ಚುನಾವಣೆಯ ಬಗ್ಗೆ ನಾನು ಈಗ ಏನು ಮಾತನಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕಳಕಪ್ಪ ಕಂಬಳಿ, ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಫಕೀರಪ್ಪ ತಳವಾರ್, ಮುಖಂಡರಾದ ನೀಲನಗೌಡ ಪೊಲೀಸ್ ಪಾಟೀಲ್, ಪ್ರಕಾಶ್ ಚಿನ್ನೂರು, ಇಮಾಮ್ ಸಾಬ್ ಮಂಡಲಗಿರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ. 12/6/2026 ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ಕೂಡ ನೋಡಿದ್ದೀನಿ. ಅದು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೆರೆಬಸಪ್ಪ ನಿಡಗುಂದಿ ಅವರು ಮತ್ತು ಹನುಮಂತಗೌಡರು ಚೆಂಡೂರವರು ಆ ಒಂದು 2 ಬ್ಲಾಕಿನ ಅಧ್ಯಕ್ಷರಾಗಿರೋದರಿಂದ ಅವರು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ 2023ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯನ್ನು ನೀವು ಬೆಂಬಲಿಸಿದ್ದೀರಿ. ಈಗ ಬಂದು ನಮ್ಮ ಸರ್ಕಾರ ಬಂದೈತೆ, ನಿಮ್ಮ ವೈಯಕ್ತಿಕ ಲಾಭಕ್ಕಾಗಿ ನಮ್ಮ ನಾಯಕರ ತಕ್ಕ ಹೋಗಿ ನಿಮ್ಮ ಲಾಭಕ್ಕಾಗಿ ಓಡಾಡಕತ್ತಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಕೂಡ ಅವ್ರದ್ದು ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡ್ರಿ, ಅದ್ರ ಬಗ್ಗೆ ಯಾರು ಕಳವಳ ವ್ಯಕ್ತಪಡಿಸ್ಬಾಡ್ರಿ ಅಂತೇಳಿ ಇವತ್ತು ಒಂದು ಹೇಳಿಕೆ ನೋಡಿದ್ರಿಂದ, ತಮ್ಮ ಪತ್ರಿಕೆ ಮುಖಾಂತರ ಬಂದಿರತಕ್ಕಂಥ ಹೇಳಿಕೆ ನೋಡಿದ್ರಿಂದ ನಮಗೊಂಥರ ಮುಜುಗರಾಗಿ ಇವತ್ತು ನಾವು ಒಂದು ಅದಕ್ಕೆ ಸ್ಪಷ್ಟೀಕರಣ ಕೊಡೋಣ ಅಂತೇಳಿ ತಮ್ಮೆಲ್ಲರೂ ಕೂಡ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದು ಭಾಳ ನನಗೂ ಕೂಡ ಖುಷಿ ಅನಿಸ್ತೆ. ಹೆಂಗಂತಂದ್ರೆ ಇವತ್ತು 2023ರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಈಗಿನ ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆಗೊಂಡೆ. ಮೇ 3ರಂದು 2023 ಮೇ 3ರಂದು ನಾನು ಪಾರ್ಟಿಗೆ ಇವತ್ತು ಸೇರ್ಪಡೆಗೊಂಡೆ. ಅದನ್ನು ತಾವೆಲ್ಲರೂ ಕೂಡ ಕಂಡಿದ್ದೀರಿ, ತಾವೆಲ್ಲರೂ ಕೂಡ ಪತ್ರಿಕೆಯಲ್ಲಿ ಕೂಡ ಪ್ರಕಟಣೆ ಮಾಡಿದ್ರಿ. ಆವಾಗ ದಿವಂಗತ ಬಸವರಾಜ ಉಳ್ಳಾಗಡ್ಡಿಯವರು ಮತ್ತು ಬಸವರಾಜ ರಾಯರೆಡ್ಡಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿ ತೊರೆದು ಇವತ್ತು ನಮ್ಮ ಪಕ್ಷಕ್ಕೆ ಬಂದಿಯಪ್ಪ, ನೀನು ನಿಮ್ಮ ಕಾರ್ಯಕರ್ತರು ಮತ್ತು ನಿಮ್ಮ ಬೆಂಬಲದ ಜೊತೆಗೆ ನಮ್ಮ ಅಧಿಕೃತವಾಗಿ ನಮ್ಮ ಯಲಬುರ್ಗಾ ಪಾರ್ಟಿ ಕಾರ್ಯಾಲಯ ನೀನು ಪಾರ್ಟಿಗೆ ಜಾಯಿನ್ ಆಗ್ಬೇಕಂದಾಗ ನಾನು ಭಾರತೀಯ ಜನತಾ ಪಾರ್ಟಿ ತೊರೆದ ಮೇಲೆ ಪ್ರಥಮ ಬಾರವಾಗಿ ನಾನು ಬಸವರಾಜ ರಾಯರೆಡ್ಡಿ ಸಾಹೇಬರನ್ನ ನಾನು ಖುದ್ದಾಗಿ ಮೀಟ್ ಮಾಡಿ, ಆಯ್ತಪ್ಪ ಸಂತೋಷ ಬಂದದ್ದು, ನೀನು ನಮ್ಮ ಯಲಬುರ್ಗಾ ಕಾರ್ಯಾಲಯದಲ್ಲಿ ನೀನು ಸೇರಂತಂದಾಗ ನಾನು ಸುಮಾರು 2-3 ಸಾವಿರ ಜನ ಹಿರಿಯರು, ಕಾರ್ಯಕರ್ತರು ಮತ್ತು ನನ್ನ ಸ್ನೇಹಿತರನ್ನ ಎಲ್ಲರನ್ನೂ ಕರ್ಕೊಂಡು ಆವತ್ತಿನ ದಿನ ನಾನು ಪಾರ್ಟಿ ಸೇರಿ ನಾನು ಅವರಿಗೆ ಸಾಕಷ್ಟು 140 ಸಂಚಾರ ಮಾಡಿ ಸಾಕಷ್ಟು ಶ್ರಮಪಟ್ಟು ಇವತ್ತು ನಾನು ದುಡಿದು ಇವತ್ತು ರಾಯರೆಡ್ಡಿ ಸಾಹೇಬರು ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ನಾವು ಗೆಲ್ಲಿಸಿವಿ.
ಆಗ ಇವತ್ತು ಈಗಿನ ಅಧ್ಯಕ್ಷರು ಅವಾಗ ಎದ್ದಿಲ್ಲ, ಇವ್ರು ಕೆರಬಸಪ್ಪ ನಡುಗುಂದೇವರು ಅವಾಗ ಅಧ್ಯಕ್ಷರು ಇದ್ದಿಲ್ಲ. ಅವಾಗ ದಿವಂಗತ ಹಿರಿಯರಾದಂಥ ಬಸವರಾಜ ಉಳ್ಳಾಗಡ್ಡಿ ಗೌಡರು ಪಕ್ಷದ ಅಧ್ಯಕ್ಷ ಇದ್ದಾಗ ನಮ್ಮನ್ನು ಸ್ವಾಗತ ಕೋರಿ ಅವರು ನಮ್ಮನ್ನ ಎಲ್ಲ ಹಳ್ಳಿಯಾಗ ಅಡ್ಡಾಡಕ್ಕೆ ನಮ್ಮೊಂದು ಆದೇಶ ಮಾಡಿದ್ರೆ ಆ ಪ್ರಕಾರ ಎಲ್ಲ ಹಳ್ಳಿಯಾಗ ಅಡ್ಡಾಡಿ 144 ಹಳ್ಳಿಯಾಗ ಅಡ್ಡಾಡಿ ಅತಿ ಹೆಚ್ಚಿನ ರೀತಿಯಿಂದ ಅವ್ರನ್ನ ನಾವು ರಾಯಡ್ ಸಾಹೇಬ್ ಗೆಲ್ಲಿಸಿದ್ವಿ. ನೀವು ಭಾರತೀಯ ಜನತಾ ಪಾರ್ಟಿ ದುಡ್ದು ಈಗ ವೈಯಕ್ತಿಕ ಲಾಭಕ್ಕಾಗಿ ಇವತ್ತು ಓಡಾಡಕತ್ತೀರಿ ಅಂತೇಳಿ ಒಂದು ಹೇಳಿಕೆ ಕೊಟ್ರೆ ಅದು ಭಾಳ ಖೇದ ಅನ್ಸುತ್ತೆ. ಹೆಂಗಂತಂದ್ರೆ ನಾವು ಸಾಕಷ್ಟು ದುಡ್ದಿವಿ, ಆಮೇಲೆ ತಮ್ಮ ಜೊತೆಯಲ್ಲಿ ಓಡಾಡಿವಿ, ಎಲ್ಲ ಮಾಡಿವಿ. ನಾವು ವೈಯಕ್ತಿಕ ಇವತ್ತು ಆ ಟೈಪ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಮುಜುಗರ ಆಗುತ್ತೆ. ಅದಕ್ಕೆ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ 23ರಲ್ಲಿ ನಾವು ಯಾವತ್ತೂ ಕೂಡ ಒಂದು ನಯ ಪೈಸೆದಷ್ಟು ಕೂಡ ಅವ್ರ ಕಡೆ ತಿರುಗಿ ನೋಡಿಲ್ಲ. ನಾವು ಎಲ್ಲೇ ಇದ್ರೂ ಪ್ರಾಮಾಣಿಕವಾಗಿ ದುಡಿದೀವಿ. ಅದಕ್ಕೆ ಇವತ್ತು ನಾವು ಅದೊಂದು ಸ್ಪಷ್ಟೀಕರಣ ಕೊಡೋಣ ಅಂತೇಳಿ ಇವತ್ತು ತಮ್ಮನ್ನು ಕರೆದಿದ್ದ ಉದ್ದೇಶ. ಅದಕ್ಕೆ 2023ರಲ್ಲಿ ನಾನು ವೀರನಗೌಡರು ಇರ್ಬೋದು, ಷಣ್ಮುಖಪ್ಪ, ನಾವೆಲ್ಲ ಟೀಮ್ ಸೇರಿದ್ರಿಂದ ಇವತ್ತು ರಾಯರೆಡ್ಡಿಯವ್ರಿಗೆ ಗೆದ್ದರ ವಿನ ಇಲ್ಲ ಗೆಲ್ಲಕ್ಕೆ ಸಾಧ್ಯವೇ ಇದ್ದಿಲ್ಲ ಅವತ್ತು. ಅದಾಗಿ ಅದ್ರ ಜೊತೆಗೆ ಏನಂತಂದ್ರೆ ನಾವೆಲ್ಲ ಬಹಳ ಶ್ರಮಪಟ್ಟು ದುಡ್ದೀವಿ. ಅವರು ಈ ಟೈಮ್ ಹೇಳಿಕೆ ಕೊಟ್ಟರೆ ಅದಕ್ಕೆ ಅವ್ರ ಸ್ಪಷ್ಟೀಕರಣ ಅವರು ಕೂಡ ಇನ್ನೊಮ್ಮೆ ಅವ್ರಿಗೆ ಆ ಒಂದು ಏನು ತಾವು ಇದನ್ನ ಕೊಟ್ಟಾರ ಹೇಳಿಕೆ ಕೊಟ್ಟರೆ ಅದನ್ನು ಹಿಂಪಡಿಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ದುಡಿದಾರ. ನಾವು ಬೇರೆಯವರಿಂದ MP ಎಲೆಕ್ಷನ್ ಒಂದು ಮಾಡೋದು, MLA ಎಲೆಕ್ಷನ್ ಮಾಡತಕ್ಕಂಥ ಕೆಲಸ ಎಂದೂ ಕೂಡ ನಾವು ಮಾಡಿಲ್ಲ. ಅದಕ್ಕೆ ತಾವೇನು ಹೇಳಿಕೆ ಕೊಟ್ಟಾರ ಅದನ್ನು ದಯವಿಟ್ಟು ಹಿಂಪಡಿರಿ ಅಂತೇಳಿ ನಾನು ಕೂಡ ಅವ್ರನ್ನ ಮನವಿ ಮಾಡ್ತೀನಿ.